ನಮಸ್ತೆ ಮಿತ್ರರೇ. ನಾಡಿನ ಸಮಸ್ತ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮುಂಬರುವ ವರ್ಷ ನಾಡಿನ ಎಲ್ಲ ಜನರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಇಂದು ನಾನು ನನ್ನ ಅಡಿಗೆ ಮನೆಯಲ್ಲಿ ಒಂದು ಖಾರ ಕಡುಬನ್ನು ಮಾಡಿದ್ದೇನೆ. ಬಹಳ ರುಚಿಕರವಾಗಿರ್ತದೆ. ಒಂದೇ ಒಂದು ಬೌಲ್ ಅಕ್ಕಿಯ ಹುಡಿಯಲ್ಲಿ ಒಂದು 10 ರಿಂದ 12 ರುಚಿಕರವಾದ ಈ ಖಾರ ಕಡುಬು ರೆಡಿಯಾಗ್ತದೆ. ಅದು ಸಹ ಬಾಳೆ ಎಲೆಯಲ್ಲಿ ಸುತ್ತಿ ಮಾಡಿದಂತಹ ಪರಿಮಳಯುಕ್ತವಾದ ಈ ಒಂದು ಖಾರ ಕಡುಬನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಖಾರ ಕಡುಬನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಖಾರ ಕಡುಬು ಮಾಡೋಣ. ಬೇಕಾಗುವ ಸಾಮಗ್ರಿಗಳು ನೋಡಿ, ಒಂದು ಬೌಲ್ನಷ್ಟು ಅಕ್ಕಿಯ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ಮೆಣಸು ಖಾರಕ್ಕೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೊಳ್ಳಿ. ಒಮ್ಮೊಮ್ಮೆ ನಾವು ತಂದಿಟ್ಟದ್ದು ಸ್ವಲ್ಪ ಹಾಳಾಗ್ತದೆ, ಆಗ ನಮ್ಗೆ ಯೂಸ್ ಮಾಡಲಿಕ್ಕೆ ಆಗುದು. ಸ್ವಲ್ಪ ಸಿಕ್ಕಿತ್ತು ನಂದೆಲ್ಲ ಒಂದು ಕಟ್ಟಲ್ಲಿ, ಬೇಗ ಒಮ್ಮೊಮ್ಮೆ ಕೊತ್ತಂಬರಿ ಸೊಪ್ಪುಗಳು ಹಾಳಾಗುದು. ಇಲ್ಲಿ ಒಂದು ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ ನಾನು. ಮತ್ತು ಹಿಂಗು, ಮತ್ತು ಒಂದು ಸಣ್ಣ ತುಂಡು ಶುಂಠಿ ತೆಗೆದುಕೊಂಡಿದ್ದೇನೆ, ಸ್ವಲ್ಪ ಉಪ್ಪು. ಮತ್ತು ಇಲ್ಲಿ ನೋಡಿ, ಇದು ಕಡಲೆಬೇಳೆಯನ್ನು ನಾನೊಂದು 2 ಗಂಟೆಗಳ ಕಾಲ ನೀರಿನಲ್ಲಿ ತೊಳೆದು ನೆನೆಸಿಟ್ಟುಕೊಂಡಿದ್ದೇನೆ. ಈಗ ಮೊದಲಿಗೆ ಗ್ಯಾಸನ್ನು ಉರಿಸಿಕೊಂಡು ನಾವು ಒಂದು ಅಗಲವಾದ ದಪ್ಪ ಪಾತ್ರೆಯನ್ನು ಇಟ್ಟುಕೊಳ್ಳೋಣ. ಅದರಲ್ಲಿ ಈ ಬೌಲಿನಲ್ಲಿ ನಾವು ಒಂದು ಬೌಲ್ ತೆಗೆದುಕೊಂಡದಲ್ಲ, ಈ ಬೌಲಿನಲ್ಲಿ 1.5 ಬೌಲ್ನಷ್ಟು ನೀರನ್ನು ಹಾಕೊಳ್ಳೋಣ. ಇಲ್ಲಿ ನೋಡಿ, ಅದು ನೀರು ಕುದೀಲಿಕ್ಕೆ ಆಗುವಾಗ ಅದಕ್ಕೆ ಸ್ವಲ್ಪ ಒಂದು ಚೂರು ಉಪ್ಪು ಹಾಕೊಳ್ಳೋಣ. ಮತ್ತು 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಇದು ಕುದೀಲಿ. ಅಲ್ಲಿ ಇದು ನೀರು ಕುದೀತಾ ಇರುವಾಗ ನಾವು ಇಲ್ಲಿ ಕುದೀಲಿಲ್ಲ ಅದು. ಈಗ ಇಲ್ಲಿ ನಾವು ಹೂರಣ ರೆಡಿ ಮಾಡೋಣ. ಈ ನೆನೆಸಿಟ್ಟಂತಹ ಕಡಲೆಬೇಳೆಯನ್ನು ನೀರಿಲ್ಲದೆ ಹಾಕ್ಕೊಳ್ಬೇಕು. ಈಗ ನಾವು ಗ್ರೈಂಡ್ ಮಾಡೋದು ನೀರು ಹಾಕದೆ ತರಿಯಾಗಿ ಗ್ರೈಂಡ್ ಮಾಡಬೇಕು ನಾವು. ಇದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಸ್ವಲ್ಪ ಇರೋದು. ಇದ್ದಷ್ಟು ಹಾಕಿದರೆ ಒಳ್ಳೆಯದಾಗ್ತದೆ, ಪರಿಮಳ ಆಗ್ತದೆ, ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಬರ್ತದೆ. ಇನ್ನು 2 ಕಾಯಿ ಮೆಣಸು ಹಾಕ್ಕೊಳ್ತಿದ್ದೆ. ನೀವು ಬೇಕಿದ್ರೆ ಹೆಚ್ಚು ಸಹ ಹಾಕ್ಕೊಳ್ಬೋದು, ಕಮ್ಮಿ ಸಹ ಹಾಕ್ಕೊಳ್ಬೋದು. ಖಾರ ಹೆಚ್ಚು ಬೆಳೆದಿದ್ರೆ ಕಡಿಮೆ. ಶುಂಠಿ ಮತ್ತು ಈ ತೆಂಗಿನ ತುರಿ, ಮತ್ತು ಸ್ವಲ್ಪ ಉಪ್ಪು ಇದಕ್ಕೆ ಸಹ ಹಾಕೊಳ್ಳೋಣ. ಸ್ವಲ್ಪ ಹಿಂಗೆ ಈಗ ಹಾಕ್ಕೊಳ್ಬೋದು ಅಥವಾ ಮತ್ತೆ ಸಹ ಹಾಕ್ಕೊಳ್ಬೋದು. ಸ್ವಲ್ಪ ಹಾಕೊಳ್ಳೋಣ. ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿ ತರ್ತೇನೆ ನಾನು. ವೀಕ್ಷಕರೇ ನೋಡಿ, ಇಲ್ಲಿ ಇದು ರೆಡಿ ಆಯಿತು. ಸ್ವಲ್ಪ ತರಿಯಾಗಿ ನಾವು ಗ್ರೈಂಡ್ ಮಾಡಿದರೆ ಆಯಿತು. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ. ನೋಡಿ, ಹೀಗಿರಬೇಕು. ಉಪ್ಪು ಸಹ ನಾವು ಮೊದಲೇ ಹಾಕ್ಕೊಳ್ಬೇಕು. ಇದರಲ್ಲೇ ಒಟ್ಟಿಗೆ ಎಲ್ಲ ಗ್ರೈಂಡ್ ಮಾಡಿದರೆ ಮತ್ತೆ ಸುಲಭ ಆಗ್ತದೆ. ಇದನ್ನೀಗ ನಾನು ಒಂದು ಪಾತ್ರೆಯಲ್ಲಿ ತೆಗೆದುಕೊಟ್ಕೊಂಡು ಸೈಡಲ್ಲಿ ಇಟ್ಕೊಳ್ತೇನೆ. ಇಲ್ಲಿ ನೋಡಿ, ಇದು ಕುದ್ದಿದೆ. ಈಗ ಇದಕ್ಕೆ ನಾವು ಈ ನಮ್ಮ ಅಕ್ಕಿಯ ಹುಡಿಯನ್ನು ನಿಧಾನಕ್ಕೆ ಹಾಕ್ಕೊಂಡು ಇದರಲ್ಲಿ ತೆಗೆಸಿಕೊಳ್ಳೋಣ. ಇದರ ನೀರನ್ನು ಇದರಲ್ಲಿ ಆರಿಸಿಕೊಳ್ಳೋದು. ಮತ್ತು ನಮಗೆ ಇದರಿಂದಲೇ ಕಡುಬು ಮಾಡಲಿಕ್ಕೆ, ಅದರಿಂದಾಗಿ ಆದಷ್ಟು ನೀರನ್ನು ಆರಿಸಿಕೊಳ್ಳೋಣ. ಉಪ್ಪು ಹಾಕಿದ್ದೇವೆ, ಎಣ್ಣೆ ಹಾಕಿದ್ದೇವೆ. ಇಷ್ಟ ಆಗುವಾಗ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇದನ್ನು ಮತ್ತೆ ನಮಗೆ ನಾದಿಕೊಳ್ಳಲಿಕ್ಕೆ ಸಹ ಉಂಟು. ವೀಕ್ಷಕರೇ ನೋಡಿ, ಇದು ಸ್ವಲ್ಪ ಈಗ ತಣ್ಣಗಾಯಿತು. ಪೂರ್ತಿ ತಣ್ಣಗಾಗೋದು ಬೇಡ ನಮಗೆ. ಇದನ್ನೀಗ ನಾನು ಪ್ಲೇಟಿಗೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ನಾದಿಕೊಳ್ತೇನೆ. ಕಡುಬು ಮಾಡಲಿಕ್ಕೆ ಬೇಕಾಗುವ ಹಾಗೆ ಇದೆಲ್ಲ ನಿಮಗೆಲ್ಲ ಗೊತ್ತಿದ್ದಂತಹ ಪ್ರೊಸೆಸ್ಗಳೇ. ಮಾತ್ರ ಅದರ ಒಳಗೆ ಹಾಕುವಂತಹ ಖಾರದ ಪೂರಣ ಮಾತ್ರ
ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಈಗ ಇದನ್ನು ಚೆನ್ನಾಗಿ ನಾದಿಕೊಳ್ತೇನೆ ನಾನು. ಬಿಸಿ ಇರುವಾಗಲೇ, ಅಂದರೆ ತುಂಬ ಬಿಸಿ ನಮಗೆ ಆಗುದಿಲ್ಲ. ಒಂದು ಚಪಾತಿ ಹತ್ತಿನ ಹದಕ್ಕೆ ತಂದು ಒಂದೊಂದಾಗಿ ರೌಂಡ್ ಉಂಡೆಗಳಾಗಿ ಮಾಡಿಕೊಳ್ತೇನೆ. ನೋಡಿ ವೀಕ್ಷಕರೇ, ಈಗ ಒಂದೊಂದಾಗಿ ಕಡುಬುಗಳನ್ನು ಹೀಗೆ ರೌಂಡಾಗಿ ಮಾಡಿ ಇದರೊಳಗೆ ಫಿಲ್ ಮಾಡ್ಬೋದು. ಅಥವಾ ನಾವೇನು ಮಾಡಬೇಕು ಹೇಳಿದರೆ, ನಾವು ಇದನ್ನು ಲಟ್ಟಿಸಿಕೊಂಡು ಪೂರಿ ಆಕಾರದಲ್ಲಿ ಸ್ವಲ್ಪ ಲಟ್ಟಿಸಿ, ತೆಳುವಾಗಿ ಲಟ್ಟಿಸಿಕೊಂಡು ಸ್ವಲ್ಪ ಇದಕ್ಕೆ ಸಹ ಎಣ್ಣೆಯನ್ನು ತಾಗಿಸ್ಕೊಳ್ಳೋಣ. ಕೈಗೆ ಸಹ ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ತಾಗಿಸ್ಕೊಳ್ಬೋದು. ತಾಗಿಸ್ಕೊಂಡು ಹೀಗೆ ತೆಳುವಾಗಿ ಮಾಡಿಕೊಳ್ಳೋಣ. ಹೀಗೆ ತೆಳು ಮಾಡಿ ಇದರಲ್ಲಿ ನಾವು ಮಾಡಿಟ್ಟಂತಹ ಈ ಹೂರಣ ಉಂಟಲ್ಲ, ಇದು ಹೂರಣವನ್ನು ಇದರಲ್ಲಿ ಎಷ್ಟು ತುಂಬ ನೀರಾಗಬಾರ್ದು ಹೂರಣ. ನೋಡಿ ಹೀಗೆ ತರಿಯಾಗಿರಬೇಕು. ಸ್ವಲ್ಪ ಸ್ವಲ್ಪವೇ ಇದರಲ್ಲಿ ಹಾಕ್ಕೊಂಡು ಹೀಗೆ ಮುಚ್ಚಿಕೊಂಡು, ಹೀಗೆ ನಾವು ನೇವರಿ ಮಾಡ್ತೇವೆ ನೋಡಿ, ಅದೇ ರೀತಿಯಲ್ಲಿ ಹೀಗೆ ಮಾಡಿಕೊಂಡು ಎಲ್ಲವನ್ನು ನಾನು ಹಾಗೆ ಮಾಡಿಕೊಂಡು ಇಡ್ತೇನೆ. ಮೀನ್ವೈಲ್ ಇಲ್ಲಿ ನಾನು ಏನು ಮಾಡಿದ್ದೇನೆ, ಒಂದು ಸ್ಟೀಮರನ್ನು ಇಟ್ಟುಕೊಂಡಿದ್ದೇನೆ. ಸ್ಟೀಮರಲ್ಲಿ ನೀರು ಬಿಸಿ ಆಗ್ತಾ ಉಂಟು. ವೀಕ್ಷಕರೇ, ಎಲ್ಲ ಇಲ್ಲಿ ಮಾಡಿಟ್ಟೆ ನೋಡಿ. ಕೊನೆಯ ಇನ್ನೊಮ್ಮೆ ನಾನು ಒಂಚೂರು ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ತಾಗಿಸ್ಕೊಳ್ಬೇಕು ಮತ್ತು ಹೀಗೆ ತಟ್ಟಿಕೊಳ್ಬೇಕು. ತಟ್ಟಿಕೊಂಡು ಇದರಲ್ಲಿ ಸಹ ಸ್ವಲ್ಪ ಎಣ್ಣೆ ಇರಬೇಕು, ಇಲ್ಲದಿದ್ದರೆ ಅದು ಅಂಟಿಕೊಳ್ತದೆ ಅದು. ನೋಡಿ ಹೀಗೆ ಚೆನ್ನಾಗಿ ಸ್ವಲ್ಪ ನಿಮ್ಮದು ಒಡೆದೋದ್ರೂ ಸಹ ನಾನು ಹೇಳಿದೆ ತೊಂದರೆ ಇಲ್ಲ ಅಂತ ಹೇಳಿ. ಆದಷ್ಟು ತೆಳುವಲ್ಲಿ ಮಾಡಿಕೊಳ್ಳಿ. ಮತ್ತು ಹೂರಣ ಒಳಗೆ ತುಂಬಿಸುವಾಗ, ಆ ಖಾರದ ಹೂರಣವನ್ನು ತುಂಬಿಸುವಾಗ ನೀವು ತುಂಬ ತುಂಬಿಸಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ ಅದಾದಲ್ಲಿ ಹೀಗೆ ಮಾಡಿಕೊಂಡು ಇಷ್ಟಿಷ್ಟು ಹೂರಣ ತುಂಬಿಸಿದರೆ ಸಾಕು. ಇನ್ನು ಹೀಗೆ ಇದನ್ನು ಹೀಗೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಇದಾದರೆ ಸಹ ತೊಂದರೆ ಇಲ್ಲ. ಈಗ ನಾವು ಬಾಳೆಯ ಎಲೆಯಲ್ಲಿ ಇದನ್ನು ಇಟ್ಟುಕೊಂಡು ನಾವು ಮಾಡ್ತೇವೆ. ಇಲ್ಲಿ ಹೀಗೆ ನೋಡಿ ಇಷ್ಟು ಆಯಿತು. ಈಗ ನೋಡಿ ಇಷ್ಟನ್ನು ನಾನು ಮಾಡಿಕೊಂಡು ಹೀಗೆ ಸ್ವಲ್ಪ ಹೊಡೆದ್ರೂ ತೊಂದರೆ ಇಲ್ಲ ನಿಮ್ಮದು. ಈಗ ಇಲ್ಲಿ ಬಿಸಿ ಆಗ್ತಾ ಉಂಟು ನಮ್ಮ ಇದರ ಒಳಗೆ ನಾನೊಂದು ಬಾಳೆಯ ಎಲೆಯನ್ನು ಸಹ ಇಟ್ಟುಕೊಂಡಿದ್ದೇನೆ ನೋಡಿ. ಹೀಗೆ ಬಾಳೆ ಎಲೆ ಇಟ್ಟುಕೊಂಡು ಈಗ ಒಂದೊಂದೇ ಬಾಳೆಯ ಎಲೆಯಲ್ಲಿ ಇದನ್ನು ಹೀಗೆ ನೋಡಿ ಕವರ್ ಮಾಡಿಕೊಂಡು ಹೀಗೆ ಮಾಡಿ, ಯಾಕೆ ಹೇಳಿದರೆ ಇಲ್ಲದಿದ್ದರೆ ಅದು ಒಂದಕ್ಕೊಂದು ಅಂಟುತ್ತದೆ. ಹೀಗೆ ಕವರ್ ಮಾಡಿ ಹೀಗೆ ಇಟ್ಟುಕೊಂಡ್ರೆ ಆಯಿತು. ಒಂದು 15 ನಿಮಿಷದೊಳಗೆ ಬೇಯ್ತದೆ ಇದು ನೋಡಿ. ಹೀಗೆ ನಿಮ್ಮ ದೊಡ್ಡ ಬಾಳೆ ಎಲೆ ಸಹ ಬೇಕಂತ ಇಲ್ಲ, ಹದಾದ ಬಾಳೆ ಎಲೆಯಲ್ಲಿ ಸಹ ಇದನ್ನು ಹೀಗೆ ಜಸ್ಟ್ ಒಂದು ಇದು ಕವರ್ ಆದರೆ ಸಾಕು. ಹೀಗೆ ಇಟ್ಟುಕೊಳ್ಳುವುದು, ಒಂದರ ಮೇಲೆ ಒಂದನ್ನು ಹೀಗೆ ನಾನು ಹೀಗೆ ತೋರಿಸ್ತೇನೆ. ಸಣ್ಣ ಸಣ್ಣ ಬಾಳೆ ಎಲೆಯಲ್ಲಿ ಹೀಗೆ ಕವರ್ ಮಾಡಿ ಇಟ್ಟರೆ ಬಹಳ ರುಚಿಕರವಾಗಿ ಸಹ ಬರ್ತದೆ. ಬಾಳೆ ಎಲೆಯ ಫ್ಲೇವರ್ ಸಹ ಬರ್ತದೆ, ಅದರಲ್ಲಿ ಅಂಟುವುದಿಲ್ಲ. ಮೇಯ್ನಾಗಿ ನಾವು ಏನು ಹೇಳಿದರೆ ಅಂಟದ ಹಾಗೆ ನಾವು ನೋಡಿಕೊಳ್ಬೇಕು. ನೋಡಿ ಹೀಗೆ ಉಂಟಲ್ಲ, ಇದು ಹೀಗಿದ್ದರೆ ಅದು ಚೆನ್ನಾಗಿ ಈಗ ಬರ್ತದೆ ನೋಡಿ. ಹೀಗೆ ನಿಮಗೆ ಬೆಂದ ಮೇಲೆ ಗೊತ್ತಾಗ್ತದೆ. ಸಣ್ಣ ಬಾಳೆ ಎಲೆಗಳಿದೆ, ಎಲ್ಲವನ್ನು ನಾನು ಹೀಗೆ ಇಟ್ಟುಕೊಂಡು ನಿಮಗೆ ತೋರಿಸಿಕೊಡ್ತೇನೆ. ವೀಕ್ಷಕರೇ, ಕೊನೆ 2 ಉಳಿದಿದೆ ನನ್ನ ಹತ್ರ. ಒಂದೇ ಎಲೆ ಇರೋದು, ಆಗ ಹೀಗೆ ಸಹ ಮಾಡಿಕೊಳ್ಬೋದು. ಇಲ್ಲಿ ನೋಡಿ ಹೀಗೆ ಒಂದನ್ನು ಹೀಗೆ ಇಟ್ಟುಕೊಂಡು ಇದರ ಮೇಲೆ ಹೀಗೆ ಇನ್ನೊಂದನ್ನು ಇಟ್ಟು ಹೀಗೆ ಇನ್ನೊಂದನ್ನು ಹೀಗೆ ಕವರ್ ಮಾಡಿದದು. ನಮ್ಮದು ಉದ್ದೇಶ ಏನು ಹೇಳಿದರೆ ಒಂದಕ್ಕೊಂದು ಅಂಟದಿದ್ದರೆ ಆಯ್ತು ಅಷ್ಟೇ. ಹೀಗೆ ಇಟ್ಟುಕೊಂಡು ಒಂದರಲ್ಲಿ 2 ಸಹ ಒಂದರಲ್ಲಿ ಇಟ್ಕೊಳ್ಬೋದು. ಹೀಗೆ ಇಟ್ಟುಕೊಂಡು ನಾವು ಇನ್ನೊಂದು 15 ನಿಮಿಷ ಸಾಕು ಬೇಯಿಸೋಣ. ವೀಕ್ಷಕರೇ, 15 ನಿಮಿಷ ಕಳೆದಿದೆ. ಈಗ ಆಫ್ ಮಾಡ್ಕೊಳ್ತಿದ್ದೇನೆ. ಅದು ಖಂಡಿತ ಬೆಂದಿರ್ತದೆ. ಯಾಕೆ ಹೇಳಿದರೆ ಆಲ್ರೆಡಿ ನಾವು ಹಿಟ್ಟನ್ನು ಬೇಯಿಸಿಕೊಂಡು ಮಾಡಿದಂತಹದ್ದಲ್ಲ. ಹಾಗಾಗಿ ಈಗ ಒಂದೊಂದಾಗಿ ತೆಗೆದುಕೊಳ್ಳೋಣ. ನೋಡ,
ಎರಡನ್ನು ಮೊದಲಿಗೆ ತೆಗೆದುಕೊಂಡು ಹೊರಗಿಟ್ಕೊಳ್ಳೋಣ. ಬಿಸಿಯಾಗಿದೆ. ನೋಡಿ ಹೀಗೆ ಬಂದಿದೆ ನೋಡಿ. ಒಂದರ ಹಿಂದೆ ಒಂದೊಂದನ್ನು ನಾವು ತೆಗೆದುಕೊಳ್ಳೋಣ. ನೋಡಿ ಹೇಗೆ ಏನು ಚೆನ್ನಾಗಿ ಬಂದಿದೆ ನೋಡಿ. ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಕರವಾಗಿರ್ತದೆ. ಎಲ್ಲವನ್ನು ಹೀಗೆ ಒಂದೊಂದಾಗಿ ತೆಗೆದುಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಹೀಗೆಲ್ಲ ಇದೇ ರೀತಿಯಲ್ಲಿ ಬರ್ತದೆ. ಈಗ ಸ್ವಲ್ಪ ಬಿಸಿ ಉಂಟು, ತಣ್ಣಗಾಗುವಾಗ ಬಹಳ ಟೇಸ್ಟಿ ಸಹ. ಬಿಸಿ ಬಿಸಿಯನ್ನು ಸ್ವಲ್ಪ ಇದರ ಮೇಲೆ ತುಪ್ಪ ಸಹ ಹಾಕ್ಕೊಂಡು ತಿನ್ಬೋದು, ಅಥವಾ ಹೀಗೆ ಖಾಲಿ ತಿನ್ನಲಿಕ್ಕೆ ಸಹ ಅದರೊಳಗೆ ಮಸಾಲೆಯಿಂದ ತುಂಬಿದಂತಹ ವಸ್ತುಗಳಿದೆ. ಹಾಗಾಗಿ ನೋಡಿದ್ರಲ್ಲ ಎಷ್ಟು ಒಂದು ರುಚಿಕರವಾದ ಈ ಒಂದು ಖಾರ ಕಡುಬನ್ನು ಹೇಗೆ ಮಾಡುವುದೆಂದು. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.